ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 4ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪತ್ರಿಕೆಯಲ್ಲಿ ಬರುವಂಥ ಒಂದು ಲೇಖನ ಕಳ್ಳು ಬಳ್ಳಿ ಎನ್ನುವಂಥದ್ದು. BT ಜಾಹ್ನವಿಯವರು ಬರೆದಂಥ ಒಂದು ಕಥೆ ಇದು. ಅವರು ಬರೆದಂತಹ ಕಳೆದುಕೊಂಡವರು ಮತ್ತು ಇತರ ಕಥೆಗಳು ಅನ್ನುವಂಥ ಕಥಾ ಸಂಕಲನದಿಂದ ಏನು ಅಂದರೆ ಈ ಒಂದು ಲೇಖನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು. ಅನ್ನವು ತೀರಿದ ಮರುದಿನ ವೇಳೆ ತನ್ನವರ್ಯಾರೂ ಇಲ್ಲೆನ್ನುವರು. ಅಂದರೆ ಬಂಧು ಬಳಗ ಯಾವಾಗ ಅಂದರೆ ನಮ್ಮ ಹತ್ರ ದುಡ್ಡು ಆಸ್ತಿ ಸಂಪತ್ತಿದ್ದಾಗ, ಅದೆಲ್ಲ ತೀರಿ ಹೋದಾಗ ಅವ್ರ್ಯಾರೋ ನಾವ್ಯಾರೋ ಅಂತ. ಮನುಷ್ಯ ಸ್ವಾರ್ಥಿಯಾದಾಗ ಹೇಗೆ ತನ್ನ ಕರುಳಿ ಬಳ್ಳಿ ಅಂತ ಅಂದರೆ ಕರುಳು ಬಳ್ಳಿ ಅಂದರೆ ಸಂಬಂಧಗಳು ಅಂತ, ಆ ಸಂಬಂಧಗಳು ಹೇಗೆ ತಮ್ಮ ಕ್ರೌರ್ಯವನ್ನು ತೋರಿಸ್ತಾವೆ ಅನ್ನುವಂಥದ್ದನ್ನು ಕಥೆಗಾರ್ತಿ ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾ ಹೋಗುವಂಥ ಕಥೆ. ಎಲ್ಲೋ ಆ ಕಥೆಯನ್ನು ಓದ್ತಾ ಕೇಳ್ತಾ ಹೋದಾಗ ಬಹಳಷ್ಟು ಮನಸ್ಸಿಗೆ ನಾಟುವಂಥ ಒಂದು ಕಥೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಂದೆ ಕೆಂಚನ ಕಣ್ಣುಗಳು ಎಳಿತಾ ಇದ್ವು. ಗಂಟೆ ಆಗಲೇ 10 ಗಂಟೆ ಆಗಿತ್ತು. ಇನ್ನೂ ಊಟ ಮಾಡೋರಿದ್ದರು. ಎಲ್ಲರೂ ಉಂಡ ಮೇಲೆ ಪಾತ್ರೆಗಳನ್ನು ಬೆಳಗಿ ನೆಲವನ್ನೆಲ್ಲ ಸ್ವಚ್ಛವಾಗಿ ಗೂಡಿಸಿ ಮಗ ತಿಪ್ಗ ಮಲ್ಕೋಬೇಕಾದ್ರೆ 11 ಆಗ್ತಿತ್ತು, 12 ಆಗ್ತಿತ್ತು. 10 ವರ್ಷದ ಮಗ ತಿಪ್ಗ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸೋತೋಗಿದ್ದ. ಮನೆ ಯಜಮಾನರು ಶಿವಣ್ಣ ಮತ್ತು ಅವ್ರ ಹೆಂಡತಿ ಇಂದ್ರ. ಅವ್ರಿಗೊಬ್ಬನೇ ಮಗ ರಾಜು ಅಂತ. ಆತನ 12ನೇ ವರ್ಷದ ಹುಟ್ಟುದಬ್ಬ ಇದ್ದದ್ರಿಂದ ಶಿವಣ್ಣವರ ಮನೆಗೆ ಆಗಲೇ ಎಲ್ಲರೂ ಬಂಧು ಬಳಗದವರು ಬಂದಿಳಿದಿದ್ರು. ಅವ್ರಿಗೆಲ್ಲ ಊಟ ಕೊಟ್ಟು ಮುಗಿಸಿ ಪಾತ್ರೆಗಳನ್ನು ತೊಳೆದು ಮನೆ ಸ್ವಚ್ಛ ಮಾಡೋದ್ರಲ್ಲಿ ತನ್ನ ತಿಪ್ಪನ ಹೊಟ್ಟೆ ಖಾಲಿ ಆಗ್ತಾ ಇತ್ತು. ಕೆಂಚನ ಹೆಂಡತಿ ಬಸವಿ. ಕೆಂಚ ಹೆಂಡತಿಗೆ ಮಾತು ಕೊಟ್ಟು ಬಂದಿದ್ದ ತಿಪ್ಪಗನ್ನ ಈ ಸರಿ ಯುಗಾದಿ ಹಬ್ಬಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿ ತಿಪ್ಪಗನ ಹತ್ರ ಬಂದಿದ್ದ. ಆದರೆ ಶಿವಣ್ಣನ ಮನೆಗೆ ಬಂದಾಗ ಆ ವಿಷಯ ಮಾತಾಡೋದಕ್ಕೆ ಕೆಂಚನಿಗೆ ಧೈರ್ಯನೇ ಆಗಲಿಲ್ಲ. ಬದಲಾಗಿ ದುಡ್ಡಿಗಾಗಿ ಬಂದೆ ಅಂತ ಆತ ಹೇಳ್ತಾ ಇದ್ದಾನೆ. ತಿಪ್ಪಗನ್ನ ಊರಿಗೆ ಕರ್ಕೊಂಡು ಹೋಗಬಾರ್ದು ಅಂತ ಕೆಂಚನ್ಗೇನಿಲ್ಲ. ಆದರೆ ಮಗನನ್ನು ನೋಡಿ ಬಸವಿ ಎಲ್ಲಾದರೂ ಮನಸ್ಸು ಬದಲಾಯಿಸಿ ರಗಳೆ ಮಾಡಿದರು ಅಂದರೆ ಸುಮ್ಮನೆ ಯಾಕೆ ಅಂತ ಕೆಂಚನ ಆಲೋಚನೆ. ಸಾಮಾನ್ಯವಾಗಿ ಕೆಂಚ ಶಿವಣ್ಣನ ಮನೆ ಹತ್ರ ಬರ್ತಿರಲಿಲ್ಲ. ಯಾವಾಗಲೂ ಅವ್ರ ಕಚೇರಿ ಬಳಿನೇ ಹೋಗ್ತಾ ಇದ್ದ. ಆದರೆ ರಜಾ ಇದ್ದದ್ರಿಂದ ಅವ್ರ ಮನೆಗೆ ಬಂದದ್ದ. ಎಂದೂ ಮಗ ಅವ್ರ ಮನೇಲಿ ಹೇಗೆ ದುಡಿತಾನೆ ಅನ್ನುವಂಥ ಕಲ್ಪನೆಯೂ ಕೆಂಚನಿಗಿರಲಿಲ್ಲ. ಆದರೆ ಯಾವತ್ತೂ ಆ ಶಿವಣ್ಣವರ ಮನೆಗೆ ಬಂದೋ ಮಗನ ದುಡಿತದ ಅಂದಾಜು ಕೆಂಚನಿಗೆ ತಿಳಿತು. ಅಷ್ಟೇ ಅಲ್ಲದೆ ಒಳೊಳಗೆ ಸಂಕಟನೂ ಕೂಡ ಆಯಿತು. ಕೆಂಚನಿಗೆ 4 ಜನ ಮಕ್ಕಳು, ರತ್ನಿ, ಮಲ್ಲಿ, ಕೆಂಚಿ, ತಿಪ್ಗ ಅಂತ. ತಿಪ್ಗನ ಕಿರಿಯೋನು ಬಹಳಷ್ಟು ತಾಯಿಯ ಪ್ರೀತಿ ಮಗ. ಕರಿಮಗಳು ಕೆಂಚಿಯೊಬ್ಬಳು, ಅಂದರೆ 3ನೇವಳು ಕೆಂಚಿಯೊಬ್ಬಳ ಮದುವೆ ಬಿಟ್ಟರೆ ಇಬ್ಬರು ಹಿರಿಯರ ಮದುವೆ ಆಗಿತ್ತು. ಕೈಯಲ್ಲಿ ಕಾಸಿಲ್ಲದೆ ಇರೋದಕ್ಕೆ ಅವಳ ಮದುವೆನ ಮುಂದಿನ ವರ್ಷ ಮಾಡಿದ್ರ ಅಂತಾಯಿತು. ಹುಡುಗನೂ ಗೊತ್ತಾಗಿದ್ದ. ಆದರೆ ಅಷ್ಟರಲ್ಲಿ ಆ ಮಗಳು ಎಡವಟ್ಟು ಮಾಡಿಕೊಂಡು ಬಸರಿ ಆದದ್ರಿಂದ ಅನಿವಾರ್ಯವಾಗಿ ಆಕೆ ಮದುವೆ ಮಾಡಬೇಕಾದಂಥ ಸಂದರ್ಭ ಬಂತು. ಆ ಕ್ಷಣ ಬಂದಾಗ ಊರಲ್ಲಿರುವಂಥ ಲಿಂಗಾಯತರ ರಾಮಣ್ಣನ ಸಲಹೆಯಂತೆ ಸ್ಕೂಲ್ಗೆ ಹೋಗ್ತಿದ್ದಂಥ ತಿಪ್ಪಗನ್ನ ಅವ್ರ ಮನೆಯಲ್ಲಿಟ್ಟು ಹಾಗೆ ಆ ರಾಮಣ್ಣ ಹೊರತ ದುಡ್ಡಿಸ್ಕೊಂಡು ಮಗಳ ಮದುವೆಯನ್ನು ಮಾಡ್ದ. ತನ್ನ ಕರಳನ್ನೇ ಬಗೆದು ಒಯ್ತಾ ಇದ್ದಾರೇನೋ ಅಂತ ಬಸವಿ ಗೊಳಾಡಿದ್ಲು. ಇರುವಂಥ ಒಂದೇ ಮಗು, ಅದಕ್ಕೆಲ್ಲ ನಮ್ಮ ಪರಿಪಾಟ್ಲೆ ಯಾಕೆ, ಆ ಮಗ ಸ್ಕೂಲಿಗಾದರೂ ಹೋಗ್ತಿದ್ದ, ಇವತ್ತು ಅದಕ್ಕೂ ಕಲ್ಬಿತ್ತು ಅಂತ ಗೋಳಾಡಿದ್ಲು. ಮಗನ್ನ ಕಂಡು ಮರಗಿದ್ಲು. ಈತನಿಗೂ ಚಾಕ್ರಿ ಮಾಡೋ ಕೆಲಸ ಬಂತಲ್ಲ ಅಂತ ಬಡಬಡಿಸಿದ್ಲು. ಮೊಮ್ಮಕ್ಕಳನ್ನ ಕಂಡಿದ್ರೂ ಗಟ್ಟಿಮುಟ್ಟಿದ್ದಂಥ ಬಸವಿ 4-6 ಜನರ ಕೆಲಸವನ್ನು ತಾನೊಬ್ಬಳೇ ಮಾಡ್ತಾಯಿದ್ಲು. ಆದರೆ ಯಾವಾಗ ಮಗನ್ನ ರಾಮಣ್ಣನ ಮನೆಗೆ ಕೆಲಸಕ್ಕೆ ಬಿಟ್ಟರೋ ಅವತ್ತಿಂದ ಆಕೆ ಹಾಸಿಗೆ ಹಿಡಿದ್ಲು, ಮೇಲೆ ಇಳಲೇ ಇಲ್ಲ.
ಕೆಂಚ ನಿಜವಾಗ್ಲೂ ಹೆದರು ಬಿಟ್ಟಿದ್ದ. ಕೆಂಚನಿಗೆ ಅವಳೆಂದರೆ ಒಂಥರ ಭಯ, ಸಿಟ್ಟು, ಪ್ರೀತಿ ಎಲ್ಲ ಇತ್ತು. ಅಷ್ಟೇ ಅಲ್ಲದೆ ಆಕೆ ಇಲ್ಲದೆ ಯಾವ ಕೆಲಸವೂ ತನ್ನಿಂದ ಆಗ್ತಿರ್ಲಿಲ್ಲ ಅನ್ನುವಂಥ ಅರಿವು ಕೆಂಚನಿಗಿದ್ದರಿಂದ ಆಕೆಗೆ ಹೆಚ್ಚು ಒತ್ತಡ ಹಾಕ್ತಾ ಇರಲಿಲ್ಲ. ಆದರೆ ಈಗ ಪೂರ್ತಿ ಹೆದರು ಹೋಗಿದ್ದ. ಎದ್ನೋ ಬಿದ್ನೋ ಅಂತ ತನ್ನ ಹಿರಿಮಗಳು ರತ್ನಿ ಊರಿಗೆ ಓಡೋದ. ಅಳಿಯ ವೀರೇಶಿ ಮುನ್ಸಿಪಾಲ್ಟಿಯಲ್ಲಿ ಕ್ಲೀನರ್ ಆಗಿದ್ದ. ಮಗಳು ಅಳಿಯನ ಎದುರಿಗೆ ಕೆಂಚ ತನ್ನೆಲ್ಲ ಕಷ್ಟ ಹೇಳ್ಕೊಂಡ. ಏನು ಮಾಡಬೇಕು, ಬಸ್ವಿನೆಲ್ಲ ಹಿಡಿದು ಮಲ್ಕೊಂಡವಳೆ, ಅವಳು ಕೈಕಾಲು ಬಿದ್ದು ಹೋದಾಗಿದೆ ಅಂತ. ಆವಾಗ ಅಳಿಯ ಒಂದು ಉಪಾಯ ಹೇಳ್ತಾನೆ. ಹೇಗಾದರೂ ಮಾಡಿ ಸಾಲ ತಗೊಂಡು ಮಗನನ್ನು ಬಿಡಿಸ್ಕೊಂಡು ಬಾ ಅಂತ. ಅದಕ್ಕೆ ಕೆಂಚ ಹೇಳ್ತಾನೆ, ನನಗೆ ಯಾರು ಸಾಲ ಕೊಡ್ತಾರೆ, ನೀನೇ ಇದ್ದರೆ ಕೊಡು ಅಂತ. ಆವಾಗ ವೀರೇಶಿ ಹೇಳ್ತಾನೆ, ನಾನಿಲ್ಲಿಂದ ಕೊಡೋದು ಅಂತ. ಆ ಕೆಂಚನ ಗೋಳಾಟವನ್ನು ನೋಡೋಕ್ಕಾಗದೆ ಒಂದು ದಿವಸ ಮಾವನಲ್ಲೇ ಇಟ್ಕೊಂಡು ಹೇಗೋ ಹೊಂದಿಸಿ 500 ರೂಪಾಯಿ ಕೊಟ್ಟ. ಮತ್ತೆ ಹೇಳ್ತಾನೆ, ನೋಡು ಮಾವ, ಏನೋ ನನ್ನ ಸ್ನೇಹಿತ ಹುಸೇನಣ್ಣ 3 ತಿಂಗಳು ಗಡುವು ಕೊಟ್ಟಿದ್ದಾನೆ, ಬಡ್ಡಿ ಇಲ್ದಂಗೆ ದುಡ್ಡು ಕೊಟ್ಟಿದ್ದಾನೆ, ಅಷ್ಟರೊಳಗೆ ದುಡ್ಡನ್ನು ಹೊಂದಿಸ್ಬಿಡು, ಇಲ್ಲಾಂದರೆ 100ಕ್ಕೆ ಹತ್ತಿರ ಹಾಕಿ ಬಡ್ಡಿ ಹಾಕಿ ಕೊಡಬೇಕಾಗ್ತದೆ ಅಂತ. ಆವಾಗ ಕೆಂಚ ಹೇಳ್ತಾನೆ, ಹೆಂಗಾದರೂ ಮಾಡಿ ನಾನು ದುಡ್ಡನ್ನು ಹೊಂದಿಸ್ತೀನಿ ಅಂತ. ಆ ದುಡ್ಡನ್ನು ತೊಗೊಂಡು ಹೋಗಿ ರಾಮಣ್ಣವ್ರಿಗೆ ಕೊಟ್ಟು ತನ್ನ ಮಗನನ್ನು ಬಿಡಿಸ್ಕೋತಾನೆ. ಆದರೆ ವೀರೇಶಿ ಹುಸೇನಣ್ಣನ ಹತ್ರ ದುಡ್ಡು ಇಸ್ಕೊಂಡಿರಲಿಲ್ಲ, ಬದಲಾಗಿ ತನ್ನ ಅಣ್ಣ ಮಾರಪ್ಪನ ಹತ್ರ ಇಸ್ಕೊಂಡಿದ್ದ. ಆದರೆ ಎಲ್ಲಿ ಆ ದುಡ್ಡು ಮರಳಿ ಬರುತ್ತೋ ಇಲ್ಲೋ ಅಂತ ನೋಡಿ, ಸಂಬಂಧಿಕರಲ್ಲೇ ಈ ರೀತಿ ನಮ್ಮ ಕಷ್ಟ ಅಂದಾಗ ಸಂಬಂಧಿಕರ ಹತ್ರನೇ ಕೈ ಚಾಚ್ತೀವಿ ನಾವು. ಹಾಗಿರಬೇಕಾದ್ರೆ ಸಂಬಂಧಿಗಳೇ ಈ ರೀತಿ. ಆ ವೀರೇಶಿ ಎಲ್ಲಿ ತನ್ನ ದುಡ್ಡು ವಾಪಸ್ ಬರೋದಿಲ್ಲ ಅಂತ ತನ್ನ ಅಣ್ಣ ಮಾರಪ್ಪನ ಹತ್ರನೇ ಇಸ್ಕೊಂಡು ಕೊಟ್ಟಿದ್ದ. ಆದರೆ ಕೈಯಲ್ಲಿ ಎಲ್ಲಿ ಮತ್ತೆ ವಾಪಸ್ ಆ ದುಡ್ಡು ಬರೋದಿಲ್ಲ ಅಂತ ಮಾರಪ್ಪನೇ ವೀರೇಶಿ ಕೈಯಲ್ಲಿ ಈ ರೀತಿ ಸುಳ್ಳು ಹೇಳ್ಸಿರ್ತಾನೆ. ಇದಕ್ಕೆ ಮಗಳು ರತ್ನಿ ಸಹ ಸಮ್ಮತಿಸಿದ್ಲು. ಕೆಂಚ ತಿಪ್ಕನ್ ಕರ್ಕೊಂಡು ಬಂದು ದಿನ ನೋಡಬೇಕಿತ್ತು ಆ ತಾಯಿ ಸಂಭ್ರಮ. ಮಗನನ್ನು ಬಂದು ಅಪ್ಕೊಂಡು ಮುದ್ದಾಡಿ ಕಣ್ಣೀರು ಸುರಿಸಿದ್ಲು ಆ ಬಸ್ವಿ. ಆ ಮಗನ ಬಗ್ಗೆ ಅವಳದೇಲಿದ್ದಂಥ ಪ್ರೀತಿ ಇದೆಲ್ಲ ಏನು ಅಂತಂದರೆ ಹೇಳುತ್ತೀರದು. ಈ ಹಿಂದಿನ ನೆನಪು ಮಾಡ್ಕೋತಿರ್ಬೇಕಾದ್ರೆ ಕೆಂಚನಿಗೆ ಶಿವಣ್ಣನ ಧ್ವನಿ ಎಚ್ಚರಿಸ್ತು. ಶಿವಣ್ಣ ಹೇಳ್ತಾನೆ, ಹೋಗಯ್ಯ, ನೀನೆದ್ದು ಮಲ್ಕೋ ಹೋಗು ಅಂತ. ಇಲ್ಲಿ ಕೂತ್ಕೊಂಡು ಏನು ಮಾಡ್ಲಿಕ್ಕತ್ತಿ ಅಂತ. ನಿನಗೆ ಮಧ್ಯಾಹ್ನನೇ ಹೇಳಿದ್ದೀನಿ ನಾನು, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅವಾಗ ಹಿಂಗಾದರೆ ಹೆಂಗೆ ಅಂತ ಕೆಂಚ ಕೇಳ್ತಾನೆ. ಹೋಗಲಿ, 500 ಬೇಡ, 100 ಕೊಡಿ ಅಂತ ಕೆಂಚ ಕೇಳ್ತಾನೆ. ಆವಾಗ ಶಿವಣ್ಣ ಹೇಳ್ತಾರೆ, ಮಾತಿಗೂ ದುಡ್ಡು ಅಂತೀಯಲ್ಲ, ನಾನೇನು ದುಡ್ಡಿನ ಗಿಡ ನೆಟ್ಟಿದ್ದೀನ ಅಂತ ಜೋರಾಗಿ ಮಾತಾಡಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಈಗ ದುಡ್ಡಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಪೆಚ್ಚಾದಂಥ ಕೆಂಚನ್ಗೆ ತನ್ನ ಮಗನ ಕರ್ಕೊಂಡು ಹೋಗೋ ದಿನಾನೇ ಏನು ಅಂತಂದರೆ 1000 ರೂಪಾಯಿ ಕೊಟ್ಟಿದ್ರು ಮಗನ ಬಿಟ್ಟು ಹೋದಾಗಲೇ. ಮತ್ತೆ ಬಂದಾಗ 300 ರೂಪಾಯಿ, ಮತ್ತೆ 100 ರೂಪಾಯಿ, ಹೀಗೆ ದುಡ್ಡನ್ನು ಇಸ್ಕೊಂಡಿದ್ದ. ಹೀಗಾಗಿ 1 ವರ್ಷದವರೆಗೂ ನಾನು ನಿನಗೆ ದುಡ್ಡು ಕೊಡಲ್ಲ ಅಂತ ಹೇಳಿದಾಗ ಶಿವಣ್ಣ ಹೇಳಿ ತಮ್ಮ ಕೋಣೆ ಕಡೆ ಹೋಗ್ತಾರೆ. ಕೆಲಸ ಎಡವಟ್ಟಾಯಿತು ಅಂತ ಕೆಂಚನ್ಗೆ ಅನ್ನಿಸ್ತು. ಈ ಕಡೆಗೆ ಹುಡುಗನ್ನು ಕರ್ಕೊಂಡು ಹೋಗ್ಬೋದಿತ್ತು, ಆ ಕಡೆಗೆ ದುಡ್ಡು ಸಿಗಲಿಲ್ಲ, ಎರಡೂ ಆಗಲಿಲ್ಲ ಅಂತ ಕೆಂಚ ಒದ್ದಾಡಿದ. ಅಡುಗೆ ಮನೆಯಲ್ಲಿ ನಿದ್ರೆ ಬರ್ತಿದ್ರೂ ಸಹ ಆ ಕಣ್ಣ ರೆಪ್ಪೆಯನ್ನು ತೆರೆಯಲಾರದೆ ತೆರೆಯುತ್ತಾ ಕಸ ಗುಡಿಸ್ತಿದ್ದಂಥ ಮಗ ತಿಪ್ಪನನ್ನು ನೋಡ್ದ. ಹುಡುಗ ಬಹಳ ಸೊರಗಿ ಹೋಗಿದ್ದ, ಕಣ್ಣು ಗಲ್ಲ ಎಲ್ಲ ಒಳಕ್ಕೆ ಹೋಗಿದ್ವು, ಗುಳಿ ಬಿದ್ದಿದ್ವು. ಆಡ್ಕೊಂಡು ಮಾಡ್ತಿದ್ದಂಥ ಮಗ ಶಾಲೆಗೆ ಹೋಗ್ತಿದ್ದ. ರಾಮಣ್ಣನ ಮನೆಯಿಂದ ಬಿಡಿಸ್ಕೊಂಡು ಬಂದ ಮೇಲೆ ಆತ ಶಾಲೆ ಕಡೆ ತಲೆನೂ ಹಾಕಲಿಲ್ಲ ಅಂತ. ನಂತರ ಕೇವಲ ಆತ ಹಳ್ಳಿಗೆ ಬಂದದ್ದು 3 ತಿಂಗಳು ಮಾತ್ರ. ಕೆಂಚನಿಗೆ ಬಸ್ವಿ ಮಾತುಗಳು ನೆನಪಾದವು. ನನ್ನ ಮಗನ್ನ ನನಗೆ ಮತ್ತೆ ದೂರ ಮಾಡಿಬಿಟ್ಟೆಲ್ಲ ಅಂತ. ನಿನಗೆ ಹೆಂಗೆ ಅರಿವಾದಿತ್ತು ಆ ತಾಯಿ ಸಂಕಟ ಅಂತ ಬಡಬಡಿಸಿದ್ಲು. ನೀನೇನು ಹೊತ್ತಿದ್ಯಾ ಹೆತ್ತಿದ್ಯಾ ಅಂತ ಗೋಳಾಡಿದ್ಲು. ಆದರೆ ಕೆಂಚನಿಗೆ ಮಗನನ್ನು ದುಡಿಲಿಕ್ಕೆ ಕಳಿಸೋದು ಅನಿವಾರ್ಯ. ಯಾಕಂದರೆ ಅಲ್ಪ ಸ್ವಲ್ಪ ಭೂಮಿ ಬಗೆಗಿದ್ದಂಥ ಮಮಕಾರ, ಅವನಿಗೊಂದಿಷ್ಟು ಜಮೀನಿತ್ತು. ಆ ಜಮೀನಿಗೆ ಬೀಜ
ಗೊಬ್ಬರ ಹಾಕೋದಕ್ಕೆ ದುಡ್ಡಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಮಗನನ್ನು ಶಿವಣ್ಣವ್ರ ಮನೆಯಲ್ಲಿ ಕೆಲಸಕ್ಕಿಟ್ಟಿದ್ದ. ಇದಕ್ಕೊಂದು ಕಾರಣವೂ ಸಹ ಇತ್ತು. ರಾಮಣ್ಣನ ಮನೆಯಿಂದ ಬಂದಂಥ ತಿಪ್ಕ ತಾಯಿ ಆರೈಕೆಯಲ್ಲಿ ಚೆನ್ನಾಗಿ ಆಗಿದ್ದ. ಪ್ರತಿನಿತ್ಯ ಬಿಸಿ ಮುದ್ದೆ, ಕೋಳಿ ಸಾರು ಇದನ್ನು ತಿಂದು ಆತ ಒಂದಿಷ್ಟು ಕಳಕಳೆಯನ್ನು ಪಡೆದಿದ್ದ. ಆದರೆ ಅದರ ಮಧ್ಯೆ ತಾಯಿನೂ ಸಹ ಶಾಲೆಗೆ ಹೋಗಿ ಮೇಷ್ಟ್ರ ಬಳಿ ಕೇಳಿದಾಗ ಮುಂದಿನ ವರ್ಷದಿಂದ ಕಳಿಸು ಅಂತ ಹೇಳಿದರು. ಈ ರೀತಿ ಎಲ್ಲ ಅವನ ಜೊತೆಯಲ್ಲಿ ಉಂಡಾಡ್ಕೊಂಡು ಮಜವಾಗಿದ್ದ ತಿಪ್ಪನಿಗೆ ಅವರ ಅಕ್ಕ ರತ್ನಿ ಊರಿಂದ ಬಂದು ಅಪ್ಪನ ಜೊತೆಯಲ್ಲಿ ಊರಿಗೆ ಕರ್ಕೊಂಡು ಹೋಗೋತನ ವಾಪಸ್ಸು ಬಂದಾಗ ಅವನು ಸುಮ್ಮನೆ ಬರಲಿಲ್ಲ, ಬದಲಾಗಿದ್ದ. ಕೆಂಚ ರತ್ನಿ ಊರಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ಬದಲಾಗಿದ್ದ ಅಂತ. ಹೇಗೋ ಇದ್ದಂಥ ಚೂರುಪಾರು ಹೊಲದಲ್ಲಿ ಗಂಡ ಹೆಂಡತಿ ಮಗನಿಗೆ 2 ಹೊತ್ತು ಊಟ ಆಗುವಷ್ಟು ಕಾಳು ಕಡಿ ಬೆಳಿಬೇಕನ್ನುವಂಥ ಲೆಕ್ಕ ಹಾಕ್ತಾಯಿದ್ದ. ಆದರೆ ವೀರೇಶಿ ಮತ್ತು ಅವರಣ್ಣ ಮಾರಣ್ಣ ಇಬ್ಬರೂ ಸೇರಿ ಕೆಂಚನ ತಲೆ ಕೆಡಿಸಿದ್ರು. ಮಾರಣ್ಣನ ಆಫೀಸರ್ ಶಿವಣ್ಣ ಕೆಂಚನಿಗೆ ದೂರದ ಸಂಬಂಧಿ. ಅವ್ರ ಮನೇಲಿ ಕೆಲಸಕ್ಕಾಗಿ ಒಬ್ಬ ಹುಡುಗ ಬೇಕಾಗಿದ್ದ. ಮಾರಣ್ಣನ ಕೈಲಿ ಹೇಳಿದರು, ನಮ್ಮ ಪೈಕಿನೇ ಯಾರಾದರೂ ಹುಡುಗ ಇದ್ರೆ ನೋಡು ಅಂತ ಶಿವಣ್ಣವ್ರು ಹೇಳಿದರು. ಮಾರಣ್ಣ ಆ ದಿನ ಮಾತನ್ನು ವೀರೇಶಿ ಮತ್ತು ರತ್ನಿ ಮುಂದೆ ಹೇಳಿದಾಗ ರತ್ನಿಗೆ ತಕ್ಷಣ ನೆನಪಾಗಿದ್ದು ತನ್ನ ತಮ್ಮ ತಿಪ್ಗ. ಸುಮ್ಮನೆ ಮನೆಯಲ್ಲಿ ತಿಂದೇನು ಅಂದರೆ ಬಿದ್ದಿರ್ತಾನೆ, ಅವನ ಕೈಯಾಗ 4 ಕಾಸಾದರೂ ಆಗ್ತಾವೆ ದುಡಿದ್ರೆ ಅಂತ ಹೇಳಿ ಊರಿಗೆ ಹೊರಟು ಬಂದು ಅಪ್ಪನ ಜೊತೆ ಕರೆದೊಯ್ದಿದ್ಲು. ಅಣ್ಣ ತಮ್ಮ ಇಬ್ಬರೂ ಸೇರಿ ಕೆಂಚನ್ಗೆ ಬಂಗಾರದಂಥ ಭೂಮಿ ಅದ, ಅದನ್ನು ಅನ್ಯಾಯವಾಗಿ ಹಾಳು ಮಾಡ್ಕೋಬೇಡ ಅಂತ. ಶಿವಣ್ಣಿಗೆ ಒಂದು ಕೆಲಸದ ಹುಡುಗ ಬೇಕಾಗಿದೆ, ಹೆಂಡ್ತಿನೂ ದುಡಿತಾಳೆ, ಅವ್ರಿಗೊಬ್ಬ ಮಗ ಇದ್ದಾನೆ, ಸಾಕು, ದುಡಿ ಯೋಚನೆ ಮಾಡಬೇಡ ನೀನು. ಎಷ್ಟಾದರೂ ಅವರು ಬ್ಯಾರೆ ಅಲ್ಲ, ನಮ್ಮೂರ ಕಳ್ಳಬಳ್ಳಿ ಅಂದರೆ ನಮ್ಮ ಸಂಬಂಧಿಕರು ಅಂತ. ಶಿವಣ್ಣನೂ ಸಹ ಕೆಂಚನ ಸಂಬಂಧಿಕ. ನಿನ್ನ ಮಗ ಅವ್ರ ಮನೇಲಿ ಚೆನ್ನಾಗಿರ್ತಾನೆ, ನಿನ್ಗೆ ಒಳ್ಳೆ ಬೆಳೆನೂ ಬರ್ತಾ ದುಡ್ಡಿದ್ದ ಅಂತ ಆತನಿಗೆ ಇಲ್ಲ ಸಲ್ಲದ ಆಲೋಚನೆಗಳನ್ನೆಲ್ಲ ತುಂಬಿಸಿದ್ರು ತಲೆಯಲ್ಲಿ. ಕೆಂಚನಿಗೆ ಇದು ಇಷ್ಟ ಆಯಿತು, ಯಾಕಂದರೆ ದುಡ್ಡು ಬರ್ತದೆ ಅನ್ನೋಂಥ ಆಸೆ. ಆದರೆ ಬಸವಿ ಒಪ್ತಾಳೆ ಇಲ್ವೋ ಅನ್ನೋದು ಅವನ ಕಷ್ಟ. ಆದರೆ ವೀರೇಶಿ ಮತ್ತು ಮಾರಪ್ಪ ಸೇರಿ ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಅತ್ತೆನ ನಾವು ಹೇಗಾದರೂ ಮಾಡಿ ಒಪ್ಪಿಸ್ತೀವಿ ಅಂತ ಹೇಳಿ ಆತನ ತಲೆಯನ್ನು ಕೆಡಿಸಿದ್ರು. ಮರುದಿನಾನೇ ಮಾರಣ್ಣ ಊರಿಗೆ ಬಂದು ಹಿಂದಿನ ದಿನ ಏನು ನಡೆದು ಹೋದಿತ್ತಲ್ಲ ಆ ಯಾವ ವಿಷಯಗಳು ಬಸವಿಗೆ ಹೇಳಲಿಲ್ಲ. ಬದಲಾಗಿ ದುಡ್ಡನ್ನು ತೆಗೆದುಕೊಂಡು ಹೋಗಿದೆಯಲ್ಲ ಅದನ್ನು ಯಾರು ಕೊಡೋರು, ಆ ಸಾಬಿ ಬಂದು ನನ್ನ ದುಡ್ಡು ಕೇಳ್ತಾ ಇದ್ದಾನೆ, ನನ್ನ ತಮ್ಮನಿಗೆ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಜೋರಾಗಿ ಮಾತಾಡ್ತಾನೆ. ಆವಾಗ ಕೆಂಚ ಸಮಾಧಾನದಲ್ಲಿ ಹೇಳ್ತಾನೆ, ನನಗೇನು ಕೊಡೋದು ಇಷ್ಟ ಇಲ್ಲ ಅಂತ ಮಾಡಿ ಏನು, ನನ್ನ ಹತ್ರನೂ ದುಡ್ಡು ಬೇಕಲ್ಲ, 500 ರೂಪಾಯಿ ನನಗೆ ಹೊಂದ್ಸೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಆಗ ರೊಚ್ಚಿಗೆದ್ದಂತಹ ಮಾರಣ್ಣ ಇದ್ದದ್ದು ಭೂಮಿನಾದರೂ ಅಡಿಬಿಟ್ಟು ನನಗೆ ದುಡ್ಡನ್ನು ಕೊಡು ಅಂತ ಹೇಳಿ ಹೇಳ್ತಾನೆ. ಅಷ್ಟಕ್ಕೂ ಇದೊಂದು ಸಣ್ಣ ವಿಷಯ, ಯಾಕೆ ತಲೆ ಕೆಡಿಸ್ಕೋತೀಯಾ, ನಾನೊಂದು ಸಣ್ಣ ಉಪಾಯ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ತಕ್ಷಣ ಕೆಂಚನಿಗೆ ಈಗಾಗಲೇ ಎಲ್ಲ ಗೊತ್ತಿತ್ತು, ಆದರೂ ಸುಮ್ಮನೆ ಆತನ ಮುಂದೆ ಹೆಂಡತಿ ಬಸವಿನ ಕರೀತಾನೆ. ಊಟ ಮಾಡಿ ಕೈ ತೊಳ್ಕೊಂಡಂಥ ಮಾರಣ್ಣ ಹೇಳ್ತಾನೆ, ನಮ್ಮ ಆಫೀಸರ್ ಶಿವಣ್ಣ ಗೊತ್ತಲ್ಲ ಕೆಂಚ, ನಿಮ್ಮ ಬಸಜ್ಜನ ಮೊಮ್ಮಗ. ಕೆಂಚ ಅಂತ ಹೌದು ಗೊತ್ತು, ಆದರೆ ಭಾಳ ದಿನ ಆಯಿತು ಅವ್ರನ್ನ ನೋಡಿ ಅಂತ. ಬಸವಿಗೂ ಆಸಕ್ತಿ ಬಂತು. ಶಿವಣ್ಣ ಮನೆಯಾಗೆ 3 ಜನ ಇದ್ದಾರೆ, ಅವ್ರಿಗೆ ಒಬ್ಬ ಹುಡುಗ ಬೇಕಂತ, ಅವನು ನಮ್ಮ ಪೈಕಿನೇ ಚೆನ್ನಾಗಿದ್ರೆ ನೋಡು ಅಂತ ಹೇಳ್ಯಾನ ಅಂತ ಹೇಳಿದರು. ನನಗೆ ಆವಾಗ ನೆನಪಾಗಿದ್ದು ನಿಮ್ಮ ಹುಡುಗನ್ನೇ ಅಂತ. ಇದರಿಂದ ಸಿಟ್ಟಿಗೆದ್ದಂಥ ಬಸವಿ ಹೇಳ್ತಾಳೆ, ನನ್ನ ಮಗನ ಮೇಲೆ ಯಾಕೆ ನಿಮಗಿಷ್ಟು ಕೆಟ್ಟ ಕಣ್ಣು, ಆ ಹುಡುಗನ್ನ ಹೋಗಿ ಸುಮ್ಮನೆ ಅಲ್ಲಿ ದುಡಿಯೋದಕ್ಕೆ ಹಚ್ಚೋದು ಅಂತ ಹೇಳಿ ಜೋರಾಗಿ ಕೂಗಾಡಿ ಅಲ್ಲಿಂದ ಅವಳೆದ್ದು ಹೋಗ್ತಾಳೆ. ಕೆಂಚ ಹೇಳ್ತಾನೆ ಮಾರಣ್ಣನಿಗೆ, ಮನಸ್ಸಿಗೇನೋ ತಿಳ್ಕೊಬೇಡ ಮಾರಣ್ಣ ಅಂತ ಹೇಳಿದಾಗ ಮಾರಣ್ಣ ಅಂತಾನೆ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದೆ ನೋಡಪ್ಪ, ನನಗೇನು ನಮ್ಮ ಕಳ್ಳು ಬಳ್ಳಿ ಉದ್ಧಾರ ಆಗಲಿ ಅಂತ, ಇಲ್ಲೂ ಮತ್ತೆ ಸಂಬಂಧ ತರ್ತಾ ಇದ್ದಾನೆ, ಉದ್ಧಾರ ಆಗಲಿ ಅಂತ ಒಂದು ಮಟ್ಟಕ್ಕೆ ಬರಲಿ ಅಂತ ಹೇಳಿದೆ ಅಂದ ರೇಗಿ ಆತನೂ ಸಹ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಇಡೀ ದಿನ ರಾತ್ರಿ ಬಸವಿ ಒಂದೇ ಸಮನೆ ಅಳ್ತಾ ಇದ್ಲು. ಕೆಂಚನಿಗೂ ಪೀಕ್ಲಾಟ, ಒಂದು ಕಡೆ ಸಾಲ್ಗಾರ ಕಾಟ ಆದರೆ ಒಂದು ಕಡೆ ಮಗನ ಯೋಚನೆ.
ಇನ್ನೊಂದು ಕಡೆ ವೀರೇಶ ಮತ್ತು ಮಾರಣ್ಣನ ಮಾತುಗಳು ಕಿವಿಯಲ್ಲಿ ಗುಯ್ಗುಡ್ತಾ ಇದ್ವು. ಮಾರನೇ ದಿನ ಮಗಳು ರತ್ನಿ ಮತ್ತು ವೀರೇಶಿ ಬಂದು ಹೇಳಿದ್ರು. ವೀರೇಶಿ ಅಂತೂ ಕೂಗಾಡ್ತಾನೆ ಮನೆಗೆ ಬಂದ. ದುಡ್ಡಿಸ್ಕೊಂಡು ಹೋದವನು ಮತ್ತೆ ತಿರುಗಿ ನೋಡಲೇ ಇಲ್ಲಲ್ಲ. ಬೇಕಾದ ಹಾಗೆ ಬೈತಾನೆ. ಸಾಲ ಸಾಲ ಅಂತ ಬರ್ತೀರಿ, ತೆಗೆಂಡು ಹೋದರೆ ವಾಪಸ್ ಕೊಡಬೇಕು ಅನ್ನೋಂಥ ಪರಿಜ್ಞಾನ ಇಲ್ವೇನು ಅಂತ ಹೇಳ್ತಾನೆ. ಅದ್ರ ಜೊತೆಗೆ ರತ್ನಿನೂ ಹೂ ಗುಡಿಸಿ ತಾಯಿ ಹತ್ರ ಹೇಳ್ತಾ, ಏನವೆಲ್ಲ ಹಿಂಗೆ ಮಾಡಿದರೆ ಆ ಸಾಬಿ ಬಂದು ಮನೆ ಮುಂದೆ ಜೋರಾಗಿ ಗಲಾಟೆ ಮಾಡ್ತಾನೆ, ದನಕ್ಕೆ ಬಡ್ದಂಗೆ ಬಡ್ದ. ಮಾರಣ್ಣ ಬಂದರು ಅವರನ್ನು ಬೈದು ಕಳಿಸಿದ್ರಿ. ಈ ಹುಡುಗನ ಮನ್ಯಾಗ ಇಟ್ಕೊಂಡು ಏನು ಮಾಡ್ತೀಯವ್ವ? ಇತ್ಲಾಗ ಓದು ಬರಹನೂ ಇಲ್ಲ, ಬದಲಾಗಿ ಒಂಚೂರು ಕೆಲಸ ಕಳ್ಕೊಂಡ್ರೆ ಈತ 10 ವರ್ಷದ ಕತ್ತೆ ಅಂತ, 10 ವರ್ಷದ ಮಗುವನ್ನ ಕತ್ತೆ ಅಂತ ಹೇಳ್ತಾ ಇದ್ದ. 10 ವರ್ಷದ ಮಗು ಕತ್ತೆ, ಇವನು ದುಡ್ಕೊಂಡು ತಿನ್ನೋದನ್ನು ಕಲಿಸ್ರು ಅಂತ ತಾಯಿಗೆ ನಿಷ್ಠುರವಾಗಿ ಹೇಳಿ ಹೋಗ್ತಾ. ಇಷ್ಟೆಲ್ಲ ಆದಮೇಲೆ ಬಸವಿಗೆ ಅನಿವಾರ್ಯವಾಗಿ ತಿಪ್ಪಗನನ್ನು ಮತ್ತೆ ಶಿವಣ್ಣನ ಮನೆಗೆ ಸೇರಿಸುವಂಥ ಅನಿವಾರ್ಯತೆ. ತನ್ನ ಕರಳು ಬಳ್ಳಿಯನ್ನೇ ಕತ್ತರಿಸಿ ಆ ಬಸವಿ ಅಲ್ಲಿ ಶಿವಣ್ಣನ ಮನೆಗೆ ತಿಪ್ಪಗನ್ನ ಕಳಿಸಿದ್ರು. ಏ ತಿಪ್ಪೇಶಿ, ಕಿಚನ್ ಎಲ್ಲ ಕ್ಲೀನ್ ಮಾಡ್ದೇನೋ ಕೂಗುತ್ತಾ ಬಂದಳು ಇಂದ್ರ. ಮತ್ತೆ ಇದೆಲ್ಲ ಹಳೆ ನೆನಪುಗಳು ಕೆಂಚನಿಗೆ. ಮತ್ತೆ ವಾಸ್ತವಕ್ಕೆ ಬರ್ತಾನೆ. ಹ್ಞೂ ಅಕ್ಕ ಆತು ಎಂದು ಹಿತ್ತಲ ಕಡೆಗೆ ಕೈಯಲ್ಲೊಂದು ಅಲ್ಯೂಮಿನಿಯಂ ತಟ್ಟೆ ಲೋಟ ಹಿಡ್ಕೊಂಡು ತಿಪ್ಕ ಬಂದ. ಇಂದ್ರ ಒಳಗಿಂದ ಒಂದು ಪಾತ್ರೆ ಹಿಡದೆ ಬಂದು ಅದರಲ್ಲಿ ಅನ್ನ ಸಾರು ತಟ್ಟೆಗೆಲ್ಲ ಸುರುವಿ ಬೇಗ ತಿಂದು ಮಲ್ಕೋ ಅಂತ ಹೇಳಿದ್ಲು. ತಟ್ಟೆ ಹಿಡ್ಕೊಂಡು ಬಂದಂಥ ತಿಪ್ಕ ಹಿತ್ತಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಕೆಂಚನಿಗಿದೆಲ್ಲ ಸೋಜಿಗ ಅನಿಸುತ್ತು, ವಿಸ್ಮಯ ಅನ್ನಿಸ್ತಾ ಇತ್ತಿತ್ತು. ಅವನೆಂದೂ ಇದನ್ನು ನೋಡಿರಲೇ ಇಲ್ಲ ಅಂತ. ಮನೆ ಒಳಗೆ ಏನಾಗ್ತಾ ಇದೆ ಅವ್ನಿಗೆ ಗೊತ್ತಿರಲಿಲ್ಲ. ಕೇವಲ ಅಲ್ಲೇ ಆಫೀಸಿಗೆ ಹೋಗ್ತಾ ಇದ್ದ, ಮತ್ತೆ ಅಲ್ಲಿಂದ ಊರಿಗೆ ಹೋಗ್ತಾ ಇದ್ದ. ಕೆಂಚ ತಿಪ್ಪನ ಕೇಳ್ತಾನೆ, ನಿನಗೆ ಯಾಕೋ ಈ ಅಲ್ಯೂಮಿನಿಯಂ ಪ್ಲೇಟು ಅಂತ. ತಿಪ್ಕ ಹೇಳ್ದ, ಇದೆಲ್ಲ ಹಾಗೆ ಅಂತ, ಇಲ್ಲೆಲ್ಲ ಹಿಂಗೆ ಅಂತ. ಗಬಗಬನೆ ಅನ್ನ ತಿಂದ. ಬಹಳ ಹಸಿದಿದ್ದ ತಿಪ್ಕ. ತಂದೆ ಹೇಳ್ದ, ಹೋಗಿ ಇನ್ನೊಂದ್ಸಲ ನೀಡ್ಕೊಂಡು ಬಾ ಅಂತ. ಕೆಂಚ ಹೇಳ್ತಾನೆ. ಆಗ ಆ ತಿಪ್ಕ ಹೇಳ್ತಾನೆ, ಇಲ್ಲಿ ಕಣಪ್ಪ, ಎಲ್ಲ ಖಾಲಿ ಆಗೈತೆ, ಎಲ್ಲ ನಾನೇ ಕ್ಲೀನ್ ಮಾಡಿದೆ. ಅಂದರೆ ಏನು ಉಳಿತಾ ಇತ್ತೋ ಅದು ತಿಪ್ಕನ ಹೊಟ್ಟೆ ಸೇರ್ತಾ ಇತ್ತು ಅಂತ. ಸರಸರ ಎದ್ದೋಗಿ ತಟ್ಟೆ ಲೋಟ ತೊಳೆದಿಟ್ಟು ಅಲ್ಲೇ ಮೂಲೆಯಲ್ಲಿದ್ದಂಥ ಹಾಸಿಗೆನ ತಗೊಂಡು ಆತ ಏನು ಮಾಡ್ದ ಅಂದರೆ ಮಲ್ಗೋದಕ್ಕೆ ಹೋದ. ಮರುದಿನ ಬೆಳಿಗ್ಗೆ ಆ ರಾಜನ ಹುಟ್ಟುಹಬ್ಬ. 100ರಿಂದ 150 ಜನ ಏನು ಅಂದರೆ ಜನರು ಊಟಕ್ಕೆ ಬಂದಿದ್ದರು. ತಿಪ್ಪಗನ ಕೆಲಸ ಊಟ ಮಾಡಿ ಬಿಟ್ಟಂಥ ತಟ್ಟೆಗಳನ್ನು ತೊಳಿತಾ ಇದ್ದ. ಕೆಂಚ ಎಲ್ಲರೂ ಉಂಡು ಬಿಟ್ಟಂಥ ತಟ್ಟೆಗಳನ್ನ ಎತ್ಕೊಂಡು ಹೋಗಿ ಮಗನಿಗೆ ಕೊಡ್ತಾ ಇದ್ದ. ಅವತ್ತು ಮಾಂಸದ ಅಡಿಗೆ ಮಾಡಿದರು. ಆದರೆ ಯಾರೂ ಸರಿಯಾಗಿ ತಿನ್ನದೆ ಎಲ್ಲರೂ ಹಾಗೆ ತಟ್ಟೆಯಲ್ಲಿ ಊಟ ಬಿಟ್ಟು ಕೈ ತೊಳೆದಿದ್ರು. ಕೆಂಚನಿಗೆ ಅನ್ನಿಸ್ತು, ಎಷ್ಟೋ ಜನರಿಗೆ ಊಟಕ್ಕಿರೋದಿಲ್ಲ, ಆದರೆ ಅನ್ಯಾಯವಾಗಿ ಈ ಪೇಟೆ ಜನ ಎಲ್ಲ ಅರ್ಧಂಬರ್ಧ ಉಂಡು ಬೀಳ್ತಾ ಇದ್ದಾರಲ್ಲ ಅಂತ. ತಿಪ್ಕ ತೊಳೆದಿಟ್ಟ ತಟ್ಟೆಗಳನ್ನು ಎತ್ಕೊಂಡು ಒಳಗಡೆ ಹೋದ. ಅಡುಗೆ ಮನೆಯಲ್ಲಿ ಇಂದ್ರ ಇದ್ದಳೆಂದು ಬಾಗಿಲಲ್ಲೇ ನಿಂತ. ಅವಳು ಇವನನ್ನು ನೋಡಲಿಲ್ಲ. ಅಲ್ಲಿಯೇ ಕಟ್ಟೆ ಮೇಲೆ 4 ಎಂಜಲ್ ತಟ್ಟೆಗಳಿದ್ವು. ಆ ತಟ್ಟೆಗಳಲ್ಲಿ ಹಾಕಿದಂಥ ಮಾಂಸದ ತುಂಡುಗಳೆಲ್ಲ ಹಾಗೇ ಇದ್ವು. ಅದರಲ್ಲಿ ಅವರೆಲ್ಲ ಕೈ ತೊಳೆದಿದ್ರು ಊಟ ಮಾಡಿ. ಯಾರು ಗೊತ್ತಿಲ್ಲ ಪುಣ್ಯಾತ್ಮರು. ಇಂದ್ರ ಆ ತಟ್ಟೆಯಲ್ಲಿರುವ ಎಂಜಲ ನೀರನ್ನೆಲ್ಲ ಬಸಿದು ಆ ತುಂಡುಗಳನ್ನು, ಏನು ಎಂಜಲ ಬಿಟ್ಟಿದ್ರಲ್ಲ ಆ ತುಂಡುಗಳನ್ನು ಒಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಿಟ್ಲು. ಇದನ್ನೆಲ್ಲ ಕೆಂಚ ನೋಡ್ತಾ ಇದ್ದ. ಮನೆಯಲ್ಲಿರುವಂಥ ನಾಯಿಗಳಿಗೆ ಹಾಕ್ತಾರೇನೋ ಅನ್ನೋದು ಒಂದು ಕೆಂಚನ ಲೆಕ್ಕಾಚಾರ. ಅವೇ ಪುಣ್ಯ ಮಾಡಿದ್ವು ಅಂದ್ಕೊಂಡು ಆತ ಒಳಗೆ ಹೋಗಿ ತಟ್ಟೆಗಳನ್ನ ಇಟ್ಟು ಬಂದ. ಬಂದವರೆಲ್ಲ ಊಟ ಮುಗೀತು. ಕೆಂಚನಿಗೂ ಊಟ ಬಡಿಸ್ಕೊಟ್ರು. ಆತನೂ ಊಟ ಮಾಡ್ದ. ಆದರೆ ತಿಪ್ಕ ಏನೋ ಕೆಲಸ ಮಾಡ್ತಿದ್ರಿಂದ ಆತನ ಊಟ ಇನ್ನೂ ಆಗಿರಲಿಲ್ಲ. ಕೆಂಚ ತಾನುಂಡಂಥ ತಟ್ಟೆಯನ್ನು ತೆಗೆದಿಟ್ಟ. ತಿಪ್ಕ ಕೆಲಸ ಎಲ್ಲ ಮುಗಿಸ್ಕೊಂಬಂದಾಗ ಹಿತ್ತಲಲ್ಲಿ ಆತನ ತಟ್ಟೆಯಲ್ಲಿ ಏನು ಅಂದರೆ ಊಟ ಬಡಿಸ್ಕೊಟ್ರು. ಕೆಂಚನ ತೊಟ್ಟೆ ತೊಳೆದಿಟ್ಟಿದ್ದ. ಅಡುಗೆ ಮನೆಯಲ್ಲಿಟ್ಟು ಹೊರಗೆ ಉಣ್ತಾ ಇದ್ದಂಥ ತಿಪ್ಕನ ಪಕ್ಕ ಹೋಗಿ ಕೂತ್ಕೊಂಡ. ತಿಪ್ಕನ ತಟ್ಟೆಯಲ್ಲಿ ಅನ್ನ ಸಾರು, 1-4 ಎಲುಬಿನ ತುಂಡುಗಳಿಟ್ಟಿದ್ರು. ಬೆಳಗಿಂದ ಮೈ ಮುರಿಯೋ ಹಾಗೆ ಮಗ ದುಡಿತಾ ಇದ್ದ. ಆದರೂ ಸರಿಯಾಗಿ ಉಣ್ಣಕ್ಕೆ ಹಾಕಂಗಿಲ್ಲ ಅಂತ ಎಂಥ ಜನ ಇವರು ಅಂತ ಹೇಳಿ ಅವರನ್ನು ಬೈತಾ ಇದ್ದ. ದುಡಿಯೋ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕೋಕ್ಕೂ ಏನು ದಾಡಿ ಇವ್ರಿಗೆ ಅಂತ ಸಂಕಟದಿಂದ ಮಗನ ಹತ್ರ ಹೇಳ್ತಾ ಇದ್ದ. ಅವನ ಹೊಟ್ಟೆಯಲ್ಲಿ ಉರಿ ಬಿದ್ದಾಗಾಯಿತು. ಆ ಹೊತ್ತಿಗೆ ಒಳಗಿಂದ ಇಂದ್ರ ತಿಪ್ಗನ್ನಕ್ಕೆ ಹೋಗಿದ್ಲು. ಬಂದೆ ಅಂತ ಊಟನ ಅಲ್ಲೇ ನಿಲ್ಲಿಸಿ ತಿಪ್ಗ ಒಳಗಡೆ ಹೋದ. ಅವನ ಕೈಯಲ್ಲಿ ಒಂದು ಸಣ್ಣ ಹಳೇ ಅಲ್ಯೂಮಿನಿಯಂ ಪಾತ್ರೆ ಇತ್ತು. ಅದ್ರ ತುಂಬ ತುಂಡುಗಳಿದ್ದು. ಅವುಗಳನ್ನು ತನ್ನ ತಟ್ಟೆಗೆ ಸುರುಕೊಂಡ ತಿಪ್ಗ. ಅಂದರೆ
ಯಾರು ಎಂಜಲು ಬಿಟ್ಟು ಹೋದಂಥ ಏನು ಆ ಎಲಬಿನ ಚೂರುಗಳಿದ್ವೋ ಆಕೆ ಅದನ್ನು ಬಸಿದು ಇಟ್ಟಿದ್ಲು ಆ ಪಾತ್ರೆಯಲ್ಲಿ. ಅವನ್ನೇ ಆ ಮಗುವಿಗೆ ಏನು ಅಂದರೆ ತಿನ್ನೋದಕ್ಕೆ ಕೊಡ್ತಾ. ಇದನ್ನೆಲ್ಲ ನೋಡಿದಂಥ ಕೆಂಚನಿಗೆ ಕೆಕ್ಕರಿಸಿ ನೋಡ್ದ ಮಗನ. ಇಂದ್ರ ಎಂಜಲು ತಟ್ಟೆ ನೀರು ಬಸಿದು ಅದರಿಂದ ಆಯ್ದು ಇಟ್ಟಂಥ ತುಂಡುಗಳಿಂದ ಇಟ್ಟಂಥ ಪಾತ್ರೆ ಅದು. ಬರೀ ಒಗ್ಗರಣೆ ಉಪ್ಪು ಹಾಕಿ ತಿಂತಂಥ ಬಸವಿ ನೆನಪಾಯ್ತು ಅವನಿಗೆ. ಕರಡು ಕಿವಿಚಿದಂಗಾಯಿತು. ಉಣ್ಬ್ಯಾಡ್ಲೆ ಅಂತ ಮಗನಿಗೆ ಜೋರಾಗಿ ಹೇಳ್ದ. ತಟ್ಟೆನ ಕಸ್ಕೊಂಡ. ಅಪ್ಪ ಕೊಡಪ್ಪ, ನನಗೆ ಭಾಳ ಹಸಿವಾಗ್ಯದ ಅಂತ ತಿಪ್ಕ ಹೇಳಿದರೂ ಸಹ ಸಿಟ್ಟಲ್ಲಿದ್ದಂಥ ಕೆಂಚ ಅವನಿಗೆ ಜೋರಾಗಿ ಬಾರಿಸ್ತಾನೆ, ಒಂದು ಹೊಡಿತಾನೆ. ಹೋಗ್ಲೆ, ಒಂದಿನ ಉಣ್ಣೋದಂದ್ರೆ ಉಣ್ದೇ ಇದ್ರೇನು ಸಾಯಲ್ಲ, ಹೋಗು ಕೈ ಚೀಲ ತೊಗೊಂಬ ಅಂತ ಹೇಳ್ದ. ಅಂದವನೇ ತಟ್ಟೆನ ಸೀದಾ ಹೋಗಿ ಶಿವಣ್ಣನ ಮುಂದೆ ಎತ್ಕೊಂಡು ಹೋದ. ಹಾಲಲ್ಲಿ ಎಲ್ಲರೂ ತಾಂಬೂಲ ಹಾಕ್ಕೊಂಡು ಕೂತು ಮಾತಾಡ್ತಾ ಇದ್ರು. ಅಲ್ಲಿಂದ ಇಂದ್ರನನ್ನು ನೋಡಿ ಹೇಳ್ತಾನೆ, ಏನವ್ವ ಇಂದ್ರವ್ವ, ನೀನು ದೊಡ್ಡ ಘನಸ್ಥೆ ಅಂದ್ಕೊಂಡಿದ್ನಲ್ಲ, ನನ್ನ ಮಗನ್ನ ನೀನೇನು ಮನೆ ಕಾಯೋನು ನಾಯಿ ಅಂದ್ಕೊಂಡು ತಿಳ್ಕೊಂಡಿದ್ಯಾ ಅಂತ. ಎಲ್ಲಿಲ್ಲದ ಕೋಪ ಸಿಟ್ಟು ಆತನಿಗೆ ಬಂತು. ಅಲ್ಲಿ ಕೂತವರೆಲ್ಲ ಇವನ ಮೇಲೆ ಎಗರು ಬೀಳೋದಕ್ಕೆ ಶುರು ಮಾಡಿದ್ರು, ಏನು ಗಲಾಟೆ ಅಂತ. ಶಿವಣ್ಣನೂ ಸಹ ರೇಗಿದ. ಏನಾಗೈತಿ ಅಂತ ನೀನು ಹೇಳ್ತೀನಿ ಕೇಳು ಅಂತಂದ. ಯಾರೋ ಉಂಡು ಕೈ ತೊಳ್ಕೊಂಡು ಬಿಟ್ಟಂಥ ತಟ್ಟೆಯಾಗಿನ ತುಂಡುಗಳನ್ನು ತಿನ್ನು ಅಂತ ನನ್ನ ಮಗನಿಗೆ ಕೊಟ್ಟಿದ್ದಾಳಲ್ಲ, ಇದು ಯಾರಾದರೂ ಒಳ್ಳೆ ಕೆಲಸ ಮಾಡೋರು ಅಂತ ಕೆಂಚ ಆವೇಶಗೊಂಡಿದ್ದ. ನೆಟ್ಟಿಗೆ ಮಾತಾಡು ಅಂತ ಅಲ್ಲಿದ್ದವರೆಲ್ಲ ಹೇಳಿದ್ರು. ಕೆಂಪಗಾದ್ಲು ಇಂದ್ರ, ಸಿಟ್ಟು ಬಂತ ಅವಳಿಗೂ. ಏನು ತನ್ನ ನೆಟ್ಟಗೂ, ನೀನು ಆಡಿದ ಬದುಕು ನೆಟ್ಟಗಿದ್ದಿದ್ರೆ ನನ್ನ ಮಾತು ನೆಟ್ಗಾಗ್ತಿದ್ವು, ನೀನು ಮಾಡಿದ್ದು ಸರಿಯಾಗಿದ್ದಿದ್ರೆ ನನ್ನ ಮಾತು ನೆಟ್ಗಾಗ್ತಿತ್ತು ಅಂತ ಕೆಂಚ ಹೇಳ್ದ. ಅಲ್ಲವ್ವ, ನನಗೆ ನೀನೇನು ಬಿಟ್ಟಿಗೆ ಹಾಕ್ತಿದ್ಯಾ ಅಂತ ಕೇಳ್ದ. ಏನು ಓದಿದ್ರೆ ಬಂದ್ರೇನು ಒಳ್ಳೆ ಗುಣ ಇಲ್ದಾಕಿ ಅಂತ ಹೇಳ್ದ ಕೆಂಚ. ಸಾಕು ಮುಚ್ಚೋ ಬಾಯಿ ಅಂತ ಶಿವಣ್ಣ ಗದ್ರಿದ. ಅದ್ಯಾಕಪ್ಪ, ನಾನೇನು ನಿನ್ನ ಮನ್ಯಾಗ ಕಳ್ತನ ಮಾಡಿಲ್ಲ ಬಾಯಿ ಮುಚ್ಚೋಕ್ಕೆ, ನಮಗಿನ್ನು ಇಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ ಅಂತ ಬಂದಿಲ್ಲ. ನನಗೂ ನಿನ್ನ ಮನ್ಯಾಗ ಬಿಟ್ಟು ಇರಬೇಕು ಅನ್ನೋದು ಇಷ್ಟ ಇಲ್ಲ. ನಿನ್ನ ದೊಡ್ಡಸ್ತಿಗೇನು ನೋಡಿ ನಾನಿಲ್ಲಿ ನನ್ನ ಮಗನ ಬಿಟ್ಟಿಲ್ಲ. ಏನೋ ನಮ್ಮ ಜನ ನಮ್ಮ ಕಳ್ಳು ಬಳ್ಳಿ ಅಂತ ಹೇಳಿ ಒಂದು ಆಸರೆ ಅಂತ ನನ್ನ ಮಗನ ಬಿಟ್ಟು ಹೋಗಿದ್ದೆ. ಇವತ್ತು ನಿಮ್ಮ ದೊಡ್ಡಸ್ತನ ಎಲ್ಲ ನೋಡಿದೆ. ನಿಮ್ಮಪ್ಪ ನಿಮ್ಮ ಅಜ್ಜ ಸಣ್ಣವರಿದ್ದಾಗ ದುಡಿದು ಗೌಡ್ರ ಮನೆಯಲ್ಲಿ ದುಡಿದು ಸಗಣಿ ಬಾಚಿದ್ರಿಂದ ಇವತ್ತು ನೀನು ದೊಡ್ಡವನಾಗಿಯಾ, ನಮ್ಮ ಮೂಲ ಮರಿಬಾರ್ದು ಅಂತ ಹೇಳ್ದ. ಅಷ್ಟೇ ಅಲ್ಲದೆ ನಿನ್ನ ಬುದ್ಧಿ ಏನು ಅಂತಂದರೆ ಏನು ಬುದ್ಧಿ ನಿಂದು ಅಂತ ಹೇಳಿ ದೊಡ್ಡ ಜನರ ಜೊತೆ ಕುಂತ್ಕೊಂಡು ಸಣ್ಣ ಸಣ್ಣ ಬುದ್ಧಿ ನೀನು ತೋರಿಸ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ದ. ಅಷ್ಟೇ ಅಲ್ಲದೆ ನಿಮ್ಮ ಈ ದೊಡ್ಡಸ್ತನ ಏನು ಅಂತಂದರೆ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಇಂದ್ರ ಬುಸ್ಗುಟ್ಟಿದ್ಲು. ನಿನಗೆ ನಿಮ್ಮನ್ನು ಹೊರಗಡೆ ನಿಲ್ಲಿಸಿ ಎತ್ತಿ ಕೂಳಾಕಿ ದೂರ ಸರಿತಾರಲ್ಲ ಅವರೇ ಸರಿ ನಿನಗಂತ ಇಂದ್ರ ಹೇಳಿದಾಗ ಕೆಂಚನು ಹೇಳ್ದ, ಹೌದು ನೀ ಹೇಳೋದೇನೋ ಸರಿ, ಯಾರೋ ನಮ್ಮನ್ನು ಹೊರಗಡೆ ನಿಲ್ಲಿಸಿ ಊಟ ಹಾಕ್ತಾರೆ ನಿಜ, ಆದರೆ ಅವರೆಲ್ಲ ಬೇರೆಯವರು. ಆದರೆ ನೀವು ನಮ್ಮವರು, ನಮ್ಮ ಕಳ್ಳು ಬಳ್ಳಿ ಅಂತ ತಿಳ್ಕೊಂಡಿದ್ವಿ. ಆದರೆ ನಮ್ಮ ಕಳ್ಳು ಬಳ್ಳಿಯವರೇ ಈ ರೀತಿ ಮಾಡೋದನ್ನು ನೋಡಿ ಸಹಿಸೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಕೆಂಚನಿಗೆ. ಕೈ ಚೀಲ ಹಿಡಿದು ಮಗನ್ನ ತಿಪ್ಪಗನನ್ನು ಕರ್ಕೊಂಡು ಹೊರಟ ಕೆಂಚ. ಮಗನನ್ನು ನೋಡಿದಂಥ ಬಸ್ವಿ ಎಷ್ಟು ಖುಷಿ ಪಡ್ಬೋದು, ಎಷ್ಟು ಸಂಭ್ರಮ ಪಡ್ಬೋದು ಅಂತ ತನ್ನ ಎದೆಯಲ್ಲೇ ಲೆಕ್ಕ ಹಾಕ್ತಾ ತನ್ನ ಹೊಟ್ಟೆಯಲ್ಲಿ ಸಂಕಟವನ್ನು ಮರೆಯೋದಕ್ಕೆ ಯತ್ನಿಸಿದ ಆ ಕೆಂಚ. ಮನುಷ್ಯ ಎಷ್ಟೇ ಬಡವನಾದರೂ ಸ್ವಾಭಿಮಾನ ಎಲ್ಲದಕ್ಕಿಂತ ದೊಡ್ಡದು ಅಂತ. ಅದೇ ಥರ ಎಲ್ಲ ಸರಿ ಇದ್ದಾಗ ಬಂಧುಗಳು ಬೇಕು, ಎಲ್ಲ ದುಡ್ಡಿದ್ದವ್ರು ಬೇಕು. ಅದೇ ಅವ್ರ ಹತ್ರ ಏನೂ ಇಲ್ಲ ಅಂದಾಗ ಅವ್ರ ಹತ್ರನೂ ಬರೋದಿಲ್ಲ. ಇದಕ್ಕೆ ಮಗಳು ರತ್ನನೇ ಸಾಕ್ಷಿ ಅಂತ ಹೇಳ್ಬೋದು. ಈ ಥರ ಏನು ಅಂದರೆ ನಮ್ಮ ಕರುಳು ಬರಳೆ ಸಂಬಂಧಗಳೇನು ಅಂತಂದರೆ ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಬರ್ತಾರೆ. ಇಲ್ಲದೇ ಇರೋ ಸಂದರ್ಭದಲ್ಲಿ ನಮ್ಮ ಕಷ್ಟಕ್ಕೆ ಅವರು ಸೊಪ್ಪು ಹಾಕೋದಿಲ್ಲ ಅನ್ನುವಂಥದ್ದನ್ನು ಈ ಒಂದು ಕತೆ ಮೂಲಕ ತಿಳ್ಕೊಬೋದು. ಮನಸ್ಸಿಗೆ ಬಹಳ ಹತ್ತಿರ ಅನ್ನುವಂಥ ಕತೆ ಅಂತ ಅನ್ನಿಸ್ತು. ಧನ್ಯವಾದ.